ಯಾರ ಶಾಪನೋ ಏನೋ ನಿನ್ನ ಹೊಟ್ಟೆಗೆ ಹಾಕ್ಬೇಕಾಗಿದ್ದ ಮಗುನ ಈ ವಯಸ್ಸಲ್ಲಿ ನಿಮ್ಮಮ್ಮನ ಹೊಟ್ಟೆಗೆ ಹಾಕಿದಾನೆ ಆ ದೇವ್ರು. ಕರ್ಮ ಕರ್ಮ. ಸೀತಕ್ಕ, ಯಾಕೆ ಯಾವಾಗಲೂ ಕರ್ಮ ಕರ್ಮ ಅಂತ ಇರ್ತೀಯ? ಅದಕ್ಕೆ ಮೇಲೆ ಬಿದ್ದ ಶ್ರೀನಿವಾಸನ ಕಣ್ಣು ನಾಳೆ ವೆಂಕಟಾಂಬನ ಮೇಲೂ ಬಿದ್ದು ಅವಳಿಗೂ ಮಕ್ಕಳಾಗುತ್ತೆ. ಆಗುತ್ತೆ ಆಗುತ್ತೆ. ಏಯ್, ನೀನು ಹೋಗಿ ನಿನ್ ಕೆಲಸ ನೋಡ್ ಹೋಗ. ಕೆಲಸನೇ ನೋಡ್ತಾ ಇದ್ದೀನಿ. ಏಯ್, ಹೋಗ ಹೋಗ. ನನ್ನನ್ನೇ ಹಂಗ್ಸಕ್ ಬಂದ್ಬಿಟ್ಟ. ಪ್ರಾರಬ್ಧ ಪ್ರಾರಬ್ಧ. ನೀನೇನೋ ನಗ್ತಾ ಇದ್ಯಾ ಮುಠಾಳ? ಗುರುರಾಜ, ಏನಮ್ಮ ಇಷ್ಟೊಂದು ತನ್ಗಿದ್ಯಾ? ನಿಮ್ಮಮ್ಮ ಈ ಕೊರಿಯೋ ಚಳಿಯಲ್ಲಿ ನದಿಲಿ ಸ್ನಾನ ಮಾಡಕ್ ಹೋಗಿದ್ಲಪ್ಪ. ಯಾಕಮ್ಮ? ಬೈಕೆ ಅಂತ. ಬೈಕೇನಾ? ಅಮ್ಮ, ಹೊಟ್ಟೆ ನೋವು ಹೇಗಿದೆ? ಸರಿ ಹೋಯ್ತಮ್ಮ. ಅಳಿಯಂದ್ರು ಬೇಗ ಬಂದ್ಬಿಟ್ಟಿದ್ದೀರಿ. ಪಾಪ ರಾತ್ರಿ ಪ್ರಯಾಣ, ತೊಂದರೆ ಆಯ್ತೋ ಏನೋ. ಹಾಗೇನಿಲ್ಲ ಮಾವಯ್ಯ, ಸುದ್ದಿ ತಿಳಿದ ತಕ್ಷಣ ವೆಂಕಟಾಂಬ ತುಂಬಾ ನೊಂದ್ಕೊಂಡ್ಬಿಟ್ಲು. ತಕ್ಷಣ ಹೊರಟು ಬಂದ್ಬಿಟ್ವಿ. ಅಮ್ಮನ ಪರಿಸ್ಥಿತಿ ಹಿಂಗಿರುವಾಗ ಅಲ್ಲಿದ್ರೆ ಗಂಟ್ಲಲ್ಲಿ ತುತ್ತಿಳಿಯತ್ತ ಅಪ್ಪಾಜಿ. ಅದಕ್ಕೆ ಹೆರಿಗೆ ಆಗೋವರೆಗೂ ಜೊತೆಲಿರೋಣ ಅಂತ ಬಂದ್ವಿ. ಅಳಿಯಂದ್ರೆ ವೆಂಕಟಾಂಬ ಏನೋ ಮಗಳು, ಕರಳು ಬಳ್ಳಿ. ವಿಷಯ ತಿಳಿದ ತಕ್ಷಣ ಸಂಕಟ ತಡಿಲಾರದೆ ಓಡ್ ಬಂದ್ಬಿಟ್ಲು. ಆದ್ರೆ ಪಾಪ ನೀವು ನಿಮ್ಮ ಕೆಲಸ ಕಾರ್ಯನೆಲ್ಲ ಬಿಟ್ಟು. ನನಗೆ ಕೆಲಸ ಕಾರ್ಯಗಳಿಗಿಂತ ನೀವು ಹೆಚ್ಚು ಮಾವಯ್ಯ. ಗರ್ಭಿಣಿ ಹೆಂಗಸು ನದಿಗೆ ಹೋಗಿ ಸ್ನಾನ ಮಾಡಿ ಒದ್ದೆ ಆಗಿ ಬಂದಿದ್ದಾಳೆ. ಅವಳನ್ನ ನಿಲ್ಸ್ಕೊಂಡು ಎಲ್ಲರೂ ಹರಿಕತೆ ಮಾಡ್ತಾ ಇದ್ದೀರಾ, ಹರಿಕತೆ. ಕರ್ಮ ಕರ್ಮ. ಏ ವೆಂಕೋ, ನಿಮ್ಮಮ್ಮನ ಒಳಗೆ ಕರ್ಕೊಂಡು ಹೋಗಿ ತಲೆ ಒರೆಸಿ ಬೇರೆ ಸೀರೆ ಕೊಡೆ. ಶೀತ ಗೀತ ಆದಿತ್ತು, ಕರ್ಕೊಂಡು ಹೋಗೆ. ಏನು ಗೊತ್ತಾಗೋದಿಲ್ಲ. ಕರ್ಮ.